ಸುಮಾರು 3 ವರ್ಷಗಳಿಂದ ಅಧಿಕಾರದಲ್ಲಿ ಬಂದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ. ಶೀಘ್ರದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳು ಭರ್ತಿ ಮಾಡಬೇಕು. ಧಾರವಾಡದಲ್ಲಿ ಬೃಹತ್ ಪ್ರಮಾಣ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಅಧಿಕಾರಿಗಳೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಶೀಘ್ರವಾಗಿ ಅತಿ ಶೀಘ್ರದಲ್ಲಿ ಇದೇ ತಿಂಗಳಲ್ಲಪ್ಪ ಅಂತಂದ್ರೆ ನೇಮಕಾತಿ ಆದೇಶ ಹೊರಡಿಸಬೇಕು. ಸುಮಾರು ನಿರುದ್ಯೋಗಿಗಳು ಕರ್ನಾಟಕ ರಾಜ್ಯದಿಂದ ಬಂದಿದ್ದಾರೆ. ಇಲ್ಲಿ ಎಲ್ಲಾ ಬಡವ್ರ ಮಕ್ಕಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನ ಮಗ ಇಲ್ಲ, ಡಿ ಕೆ ಶಿವಕುಮಾರ್ ಮಗ ಇಲ್ಲ, ಶಿಕ್ಷಣ ಸಚಿವರ ಮಗ ಇಲ್ಲ. ಇಲ್ಲಿ ದಯವಿಟ್ಟು ಕೂಡ ಈಗ ಶೀಘ್ರದಲ್ಲೇ ನೇಮಕಾತಿ ಆಗ್ಬೇಕು. ಎಲ್ಲರೂ ಬಡವ್ರ ಮಕ್ಕಳಿದ್ದಾರೆ. ಇಲ್ಲಿ ಬಡವರು ಕೂಗ್ ಕೇಳಬೇಕಂತೇಳಿ ಸರ್ಕಾರಕ್ಕೆ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಶೀಘ್ರದಲ್ಲಿ ನೇಮಕಾತಿ ಆದೇಶ ಹೊರಡಿಸಬೇಕು. ಸಂಬಂಧಪಟ್ಟಂತ ವಿರೋಧ ಪಕ್ಷ ನಾಯಕರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬೆಂಬಲ ಸೂಚಿಸಿದ್ದಾರೆ. ಅವರು ಕೂಡ ವಿಧಾನಸೌಧದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಅವರು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹುಡುಗರು ಅಂತ ಇದ್ದಾರೆ. ದಯವಿಟ್ಟು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ನಿರುದ್ಯೋಗಿಗಳಿದ್ದಾರೆ. ನಿರುದ್ಯೋಗಿಗಳ ಪರವಾಗಿ ಅಲ್ಲಿ ಧ್ವನಿ ಎತ್ತಿ ಎಲ್ಲರಿಗೆ ಉದ್ಯೋಗ ಭಾಗ್ಯ ಕೊಡಬೇಕು. ದಯವಿಟ್ಟು ಗ್ಯಾರಂಟಿ ಭಾಗ್ಯಗಳಲ್ಲಿ ಮನೆಗಿದೆ ಸರ್ಕಾರ. ಉದ್ಯೋಗ ಭಾಗ್ಯ ಬೇಕಾಗಿದೆ. ಒಂದು ಉದ್ಯೋಗ 1000 ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಶೀಘ್ರದಲ್ಲೇ ಬಡವರಿಗೆ, ಮಕ್ಕಳಿಗೆ, ಬಡವರ ಮಕ್ಕಳು ಏನಿದ್ದಾರೆ ಎಲ್ಲರಿಗೆ ಉದ್ಯೋಗ ಭಾಗ್ಯ ಕೊಡ್ರಿ. ಶೀಘ್ರದಲ್ಲೇ ಖಾಲಿ ಇರುವ ಎಲ್ಲ ಹುದ್ದೆಗಳು ಭರ್ತಿ ಆಗ್ಬೇಕಂತ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಶೀಘ್ರವಾಗಿ ನೇಮಕಾತಿ ಆಗ್ಬೇಕಂತ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೇನೆ. ಸುನೀಲ್ ಗೋಲಾ ಅಂತ ಹೇಳಿ. ನಮ್ಮೆಲ್ಲರಿಗೂ ಏನು ಸಮಸ್ಯೆ ಇದೆ ಸಮಸ್ಯೆ ಬಗೆಹರಿಬೇಕು. ಯಾರಾದ್ರೂ ಯಾರು ಬೇಕಾದ್ರೂ ಬಗ್ಗೆ ನಾನು ಅಕ್ಸೆಪ್ಟ್ ಮಾಡ್ತೀವಿ. ಅವ್ರು ನಮ್ಮ ಪರವಾಗಿ ಬಂದಿದ್ದಾರೆ ಅಂತ ದಯಮಾಡಿ 2 ನಿಮಿಷ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕೈ ಮುಗಿ ಕೇಳ್ಕೊಂತೀನಿ. ನಾವು ಮಾತಾಡ್ತಾ ಇದ್ವಿ, ಸರ್ಕಾರಕ್ಕೆ ಇರುವಂತದ್ದು ಎರಡೇ ಆಪ್ಷನ್. ಅವ್ರು ಹೇಳಿದ್ರು ಅದಾಗಲೇ. ಒಂದು, ಕೂಡಲೇ ನಿಮ್ಮೆಲ್ಲರ ಮುಂದೆ ಆಗ್ರಹವನ್ನು ಮಾಡ್ತೀನಿ ಸರ್ಕಾರಕ್ಕೆ, ಕೂಡಲೇ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಪ್ರಾರಂಭ ಮಾಡಿ 450 ಕಿಲೋಮೀಟರ್ ಪಾದಯಾತ್ರೆಯನ್ನು ವಿಧಾನಸೌಧವರೆಗೂ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಅವಾಗ ನಾವು ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಅಂತ ನಾವು ನಿಮ್ ಜೊತೆ ಹೆಚ್ಚಿಗೂ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಯುವ ಸಂಖ್ಯೆ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. 45% ನಾವು ಯುವಕರಿದ್ದೀವಿ. ಈ ಸರ್ಕಾರ ಆದೇಶವನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಯುವ ಶಕ್ತಿಯನ್ನ ನಾವು ತೋರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಈ ಹೋರಾಟ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬರೋ ತನಕ ನಾವು ಹೋರಾಟ ಬಿಡಲ್ಲ. ಈ ಹೋರಾಟ ಸಾಕ. ಇವತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ನಮ್ಮ ವಿಧಾನ ಪರಿಷತ್ತಿನ ನಾಯಕರಾದ ಶ್ರೀ ಕಲ್ಲೂರಿ ನಾರಾಯಣ ಸ್ವಾಮಿ ಅವರು ಹಾಗೂ ಇವತ್ತು ಎಲ್ಲರೂ ಕೂಡಿ ವಿದ್ಯಾರ್ಥಿಗಳ ಜೊತೆ ನಿಂತಾಗ ಇವತ್ತು ನಿಮಗೆ ನ್ಯಾಯ ಸಿಗುವಂತಾಗ್ತದೆ. ಇವತ್ತು ಒಬ್ಬ ವ್ಯಕ್ತಿ ಯಾವುದೇ ಪಕ್ಷದಲ್ಲಿರ್ಬೋದು, ಆದ್ರೆ ನಿಮ್ ಜೊತೆ ನಿಂತಾಗ ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನುವಂತ ನೀವು ನೆನಪಿಟ್ಕೋಬೇಕು. ಈ ಸರ್ಕಾರ ಅಂಗಡಿಂದ ಮಾಡಿಸುವಂತ ಸರ್ಕಾರ ಅಲ್ಲ. ಈ ಸರ್ಕಾರ ದತ್ತ ಚರ್ಮದ ಸರ್ಕಾರ ಐತೆ. ಈ ಸರ್ಕಾರ
ಸರ್ಕಾರ ಐತಿ. ಈ ಸರ್ಕಾರ ಮಲಗಿಸಾಕ ಎಲ್ಲಾರ್ಗೂ ಶಕ್ತಿ ಬೇಕಾಗ್ತತಿ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಜೊತೆ ನಾವೆಲ್ಲರೂ ಬಂದಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು 7,30,000 ಜನರ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಆದ್ರೆ ರಾಜ್ಯ ಸರ್ಕಾರ ಕೇವಲ 7,000 ಜನರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಕ್ ಹೋಗಿಲ್ಲ. ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ನಾನು ನಿಮಗೆ ಕೈ ಮುಗಿ ಕೇಳ್ಕೊತೀನಿ. 1 ನಿಮಿಷ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ದಯವಿಟ್ಟು ನೋಡಿ, ಶಾಲೆ ಇದೆ, ನಮ್ಮ ಉದ್ದೇಶ ಹೇಳಿ. ನಮ್ಮ ಡಿಗ್ನಿಟಿ ಇರುತ್ತೆ, ಒಂದು ಎಮೋಷನ್ ಇರುತ್ತೆ, ಅದ್ರ ಜೊತೆ ನಾವೆಲ್ಲ ಆಟ ಆಡ್ಬಾರ್ದು. ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮ್ಮೆಲ್ಲರ ಜೊತೆ ನಾನು ಕೈ ಮುಗಿ ಕೇಳ್ಕೊಂತೀನಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆಗ್ಬೋದಣ್ಣ ಪ್ಲೀಸ್. ಆತ್ಮೀಯರು, ಪಕ್ಷದ ಅಧ್ಯಕ್ಷರು ಆದ ಶ್ರೀ ಕಾಂತಕುಮಾರ್ ಅವರೇ ಹಾಗೂ ಈ ಹೋರಾಟದ ಸಂಬಂಧ ವಿಶೇಷವಾಗಿ ಬೆಂಗಳೂರಿನಿಂದ ಬಂದಂತ ಆರ್ ಅಶೋಕ್ ಅವರೇ, ಚಲವಾದಿ ನಾರಾಯಣಸ್ವಾಮಿ ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿನಿ ಪೊಲೀಸರು ಸ್ವಲ್ಪ ಆ ಕಡೆ ನಿಂತ್ಕೊಂಡು ಇವತ್ತು ಈ ವಿದ್ಯಾರ್ಥಿನಿಯರು ರಸ್ತೆ ಇಳಿದಿದ್ದಾರೆ ಅಂತಂದ್ರ ಅದಕ್ಕೆ ನೇಮನೆ ನಮ್ಮ ರಾಜ್ಯ ಸರ್ಕಾರ. ನಮ್ಮ ರಾಜ್ಯದಲ್ಲಿ 2,75,000 ವೇಕೆನ್ಸಿಗಳಿದಾವೆ. ಸರ್ಕಾರ ಕೊಟ್ಟಂತ ಅಂಕಿ ಸಂಖ್ಯೆಗಳ ಮೂಲಕ ನಾವು ನೋಡಿದ್ರೆ 2,75,000 ವೇಕೆನ್ಸಿಗಳು ಈ ರಾಜ್ಯದಲ್ಲಿ ಇದಾವೆ. ಆರ್ಥಿಕ ಇಲಾಖೆ ಸುಮಾರು 55,000 ಅಪಾಯಿಂಟ್ಮೆಂಟ್ ಗಳನ್ನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದೆ. ಆದ್ರೆ ಅಧಿಕಾರ ಪಟ್ಟಂತ 1 ವರ್ಷದಲ್ಲಿ 1 ಲಕ್ಷ ಜನರನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಂತ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು 3 ವರ್ಷ ಆದ್ರೂ ಕೂಡ ಮಕ್ಕಳ ಕೆಲಸ ಮಾಡಿದ್ದು ರೈತರನ್ನು ಅಪಾಯಿಂಟ್ಮೆಂಟ್ ಮಾಡುವಂತ ಕೆಲಸ ಮಾಡಿಲ್ಲ. ಕೆಲವು ತಿಂಗಳಿಂದ ಹೋರಾಟ ಆಗಿದೆ. ಅದಾದ ಮೇಲೆ ಬಿಜಾಪುರದಲ್ಲಿ ಹೋರಾಟ ಆಯಿತು, ಇಡೀ ರಾಜ್ಯದಲ್ಲಿ ಹೋರಾಟ ಆಯಿತು. ಬೆಳಕಿನ ಅಧಿವೇಶನ ನಡೆದಾಗ ನೀವೆಲ್ಲರೂ ಬಂದು ಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಡ್ತೀವಿ ಅಂತಂದ್ರೆ ಆ ಮನವಿ ಕೊಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನೀವಷ್ಟೇ ಬಂದು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದು ಮಾಡಲಿಲ್ಲ. ಅದು ಆಮೇಲೆ ಮಾಡಪ್ಪ, ಆಮೇಲೆ ಮಾಡಿ ಆ ಕೆಲಸ ಮಾಡಕ್ಕೆ ಸರ್ಕಾರ ಅವಕಾಶ ಕೊಡಲಿಲ್ಲ. ಸರ್ಕಾರ ಮಾಡ್ತಿರುವಂತ ಒಳ್ಳೆ ಕೆಲಸ ಧ್ವನಿಯನ್ನ ಹತ್ಕುವಂಥದ್ದು, ನಿಮ್ಮ ಧ್ವನಿಯನ್ನ ಮುಗಿಸುವಂತ ಕೆಲಸ ಮಾಡ್ತಾರೆ. ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತೀವಿ ಅಂತಂದ್ರೆ ನಮ್ಮ ಧಾರವಾಡ ಅನ್ನೋದು ಕಾಶ್ಮೀರ ಆಗಕ್ಕಾಗಿತ್ತು. ಇಡೀ ಧಾರವಾಡದಲ್ಲಿ ಎಲ್ಲಿ ನೋಡಿದ್ರೆ ಪೊಲೀಸರು, ಎಲ್ಲಿ ನೋಡಿದ್ರೆ ಪೊಲೀಸ್ ಠಾಣೆಗಳು, ರೈಫಲ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಪೊಲೀಸರು ಎಲ್ಲಾ ಕಡೆ ನಿಂತಾರೆ. ಎಲ್ಲ ಕಡೆ ಪೀಟಿಗಿಟ್ಟಲ್ಲೇ, ಹಾಸ್ಟೆಲ್ನಲ್ಲೇ, ಲೈಬ್ರರಿ ಲ್ಯಾಬ್ದಲ್ಲೇ ನೀವು ಊಟ ಮಾಡುವಂತಲ್ಲೇ ಪೊಲೀಸರು ಹೋಗಿ ಹೆದರಿಸಿ ಏಕಮಗಳು ಇರಪ್ಪ ಆಮೇಲೆ ಮಾಡುತ್ತೀರಿ. ವಿದ್ಯಾರ್ಥಿಗಳು ಹೆದರಿಲ್ಲ, ಯಾಕೆಂದ್ರೆ ಇವತ್ತು ಅವ್ರಿಗೆ ಜೀವನ ಆ ವೇಕೆನ್ಸಿಗಳು ಖಾಲಿ ಇದ್ರು ಕೂಡ ಈ ಖಾಲಿ ಇದ್ದಂತ ಸರ್ಕಾರ, ಒಕ್ಕಸ ಖಾಲಿ ಇದ್ದಂತ ಸರ್ಕಾರ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಕೇವಲ ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳ್ತದೆ. ಕೇಂದ್ರ ಸರ್ಕಾರ ಕಳೆದ 5 ವರ್ಷದಲ್ಲಿ 7,30,000 ಹೊಸ ಅಪಾಯಿಂಟ್ಮೆಂಟ್ ಗಳನ್ನು ಮಾಡಿದೆ. ಇವಾಗ 10% ಮಾಡಬೇಕಿತ್ತು, 70,000 ಮಾಡಬೇಕಿತ್ತು, ಆದ್ರೆ ಇವತ್ತು ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ನಾವಿಲ್ಲಿ ಹೋರಾಟ ಮಾಡ್ಕೊಂಡಿದ್ದೇವೆ, ಶುರು ಮಾಡಿದ್ದೇವೆ. ಈ ಹೋರಾಟ ಜೊತೆ ನಾವೆಲ್ಲರೂ ನಿಮ್ಮ ಜೊತೆ ಆಗಬೇಕು. ತನಕ ಇದು ಹೋರಾಟ ಮುಗಿದಿಲ್ಲ. ಅಲ್ಲಿ ಮಾತನಾಡಲು ಕೈ ಕೊಡ್ತಾ ಇದ್ದಾರೆ.
ಇವತ್ತೇನ್ ಜೂಬ್ಲಿ ಸರ್ಕಲ್ ಸೇರಿದ್ದೀವಿ, ಇದು ಸುಮ್ಮನೆ ನಾಟಕಕ್ಕೋಸ್ಕರ ಸೇರಿಲ್ಲ. ನಮಗೆ ನೇರ ನೇಮಕಾತಿ ಆಗ್ಬೇಕು. 3 ವರ್ಷದಿಂದ ಯಾವ್ದೋ ನೋಟಿಫಿಕೇಶನ್ ಆಗಿಲ್ಲ. ನಮ್ಮ ಮನೆಯಿಂದ ಹೊರ ಹಾಕಿದಾರೆ ನಮ್ಗೆ. ಇವತ್ತು ನೀ ಕೆಲಸ ತಗೊಂಡ್ಬರ್ಬೇಕು, ಇಲ್ಲಾಂದ್ರೆ ಮನೆ ಬರಕ್ ಹೋಗ್ಬೇಡ. ಹೆಣ್ಣು ಕೊಡ್ತಾ ಇಲ್ಲ. ಮೇನ್ ಹೆಣ್ಣು ಕೊಡಕತ್ತಿಲ್ಲ. ಕೆಲಸ ಇಲ್ಲದಕ್ಕೆ ಹೆಣ್ಣು ಕೊಡಕತ್ತಿಲ್ಲ. ಇಲ್ಲಿ ದೇಶ ಹೆಂಗ್ ಬೆಳಿಬೇಕು? ಬೆಳಗ್ಗೆ ಎದ್ದು ಹೇಳಿದ್ರೆ ರೊಕ್ಕ ಬೇಕು, ರೊಕ್ಕ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ಅದಕ್ಕೋಗಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾವು ಬೀದಿ ಅಲ್ದು ರೆಸ್ಯೂಮ್ ಕೊಟ್ಟು ನಾವು BA ಕಲ್ತಿದೀವಿ, ರೆಸ್ಯೂಮ್ ಕೊಡ್ಬೇಕು. ರೆಸ್ಯೂಮ್ ಕೊಟ್ರೆ ನಿಮಗೆ ಕೆಲಸ ಇಲ್ಲ ಅಂತಾರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಏನ್ ಮಾಡ್ಬೇಕು? ಸರ್ಕಾರಿ ನೌಕರಿ ಬೇಕು. ಸರ್ಕಾರಿ ನೌಕರಿ ಇಲ್ಲ ಅಂತ ಹೇಳಿದ್ರೆ ನಮ್ದೇನು ಜೀವನ ನಡೆಯಲ್ಲ. ಆಸ್ತಿ ಮಾರಿ ಅಂತಸ್ತು ಮಾರಿ ನಾವು ಇಲ್ಲಿ ಬಂದಿದ್ದ ಧಾರವಾಡಕ್ಕೆ ವಿದ್ಯಾಕಾಶಿ ಅಂತಾರೆ. ಆ ವಿದ್ಯಾಕಾಶಿ ಬಂದು ನಾವು ಕೋಚಿಂಗ್ ಸೆಂಟರ್ ಒಳಗೆ ನಾವೆಲ್ಲ ತರಬೇತಿ ತಗೊಂಡು ಜೀವನ ನಡೆಸ್ತಾ ಇದೀವಿ. ಆದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ. ಮಲ್ತಾಯಿ ಧೋರಣೆ ಗೊತ್ತಲ್ಲ ನಿಮ್ಗೆ ಏನಂತ ಹೇಳಿ? ಮಲ್ತಾಯಿ ಧೋರಣೆ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾನ್ ತಿಳಿಸೋದೇನೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಸರ್ ಆಗ್ಲಿ, ಇವರಿಗೆ ನೇರವಾಗಿ ನಾನು ತಿಳಿಸೋದೇನಂದ್ರೆ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ, ಎಲ್ಲ ಯೂತ್ಸಿಗೋಸ್ಕರ ನೇರ ನೇಮಕಾತಿ ಹಾಗೂ ಕಾಲ್ ಫಾರ್ಮ್ ಅತಿ ಶೀಘ್ರದಲ್ಲೇ ನೋಟಿಫಿಕೇಶನ್ ಹೊರಡಿಸ್ಬೇಕು. ಸರ್ಕಾರಕ್ಕೋಸ್ಕರ ನಡೆಸೋ ನಿಮ್ಮ ಏನದು ನಿಮ್ಮ ತೆವಳಿಗೋಸ್ಕರ ನೀವು ಸರ್ಕಾರ ನಡೆಸ್ಬೇಡ್ರಿ. ನಮಗೋಸ್ಕರ ಆಗ್ಲಿ, ದುಡ್ಡಿಗಲ್ಲ ನಮ್ಮನ್ನ ನೋಡ್ರಿ. ನಾವಿದ್ರೆ ಸರ್ಕಾರ, ಇಲ್ಲ ಅಂದ್ರೆ ಏನೂ ಇಲ್ಲ. ಇನ್ನು ನೀವು 3 ವರ್ಷ, ಇನ್ನು 2 ವರ್ಷ ಅಷ್ಟೇ ನೀವು ಸರ್ಕಾರ ನಡೆಸಬಹುದು. ಸೊ ಆಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಗೆ ಡಿಸೈಡ್ ಗೊತ್ತಿದೆ. ಇನ್ನೊಂದ್ಸರಿ ಮುಟ್ ನೋಡ್ಕೊಂಡ್ರೆ ಕಾಂಗ್ರೆಸ್ ಬರಲ್ಲ, ಹಂಗ ಮಾಡ್ತೇವೆ. ಸರ್ ನನ್ನ ಹೆಸರು ವಿನಾಯಕ್ ಅಂತ ಹೇಳಿ.